ಎಲ್ರಿಗೂ ಗೊತ್ತಾಗ್ಲೇಬೇಕಾಗಿರುವಂತ ಒಂದು ಟ್ರಿಕ್ಕು ನನ್ನ ಸ್ಪೆಷಲ್ ಕಸ್ಟಮರ್ ಇಂದ ನನಗೆ ಸಿಕ್ಕಿದೆ. ಸೊ ಅದೇನು ಸ್ಪೆಷಲ್ ಟ್ರಿಕ್ ಅಂದ್ರೆ ಅಂಗಡಿಗೋದಾಗ ಏನ್ ಮಾಡೋದಂದ್ರೆ ಉಂಗುರಗಳಿರುತ್ತಲ್ಲ ಅದ್ರದ್ದು ಸೈಜ್ ನೋಡೋದು. ಸೈಜ್ ನೋಡ್ತೀವಿ ಅಂತ. ಹೇಗಿದ್ರು ಕಸ್ಟಮರ್ಸು ಅಂಗಡಿಯಲ್ಲಿ ನಾರ್ಮಲ್ ಆಗಿ ಬಂದೇ ಬರ್ತಾರೆ. ಒಂದ್ 2, 3 ಕಡೆ ನಾವು ನೋಡ್ತಾ ಇರ್ತೀವಿ. ಸೊ ಎಲ್ಲಾ ಕಡೆನೂ ನಮ್ಮ ಒಂದು ಅಟೆನ್ಷನ್ ಹೋಗಿರಲ್ಲ. ಸೊ ಅವಾಗ ಏನ್ ಮಾಡೋದು ಅಂದ್ರೆ ನಾರ್ಮಲಿ ಹಿಂಗೆ ನೋಡೋದು. ಆಯ್ತಾ? ಸೊ ನೋಡ್ತಾರೆ. ನೋಡ್ಬಿಟ್ಟು ಹಂಗೆ ಏನಿದೆಯಲ್ಲ ಅದೇ ಬೆರಳಲ್ಲಿ ಹಂಗೆ ಹಾಕೊಂಡು ಹೊರ್ಟೋಗ್ತಾ ಇರೋದು. ಇದೊಂದು ಅದ್ಭುತವಾದ ಟ್ರಿಕ್ಕು. ಎಲ್ಲರೂ ಟ್ರೈ ಮಾಡ್ಲೇಬೇಕಾಗಿರೋದು. ಸೊ ಇದರಿಂದ ನಮ್ಮ ಹಣ ಉಳಿತಾಯ, ಅವ್ರ ಯಾರು ಶಾಪ್ ಓನರ್ ಇರ್ತಾರೆ ಅವ್ರಿಗೂ ಅಷ್ಟೇನೆ ಸೇಲ್ ಮಾಡೋಂತ ಅವಶ್ಯಕತೆ ಇಲ್ಲ. ₹1 ಸಿಗ್ದೇನೆ ಅವ್ರಿಗೆ ಅವರ ಪ್ರಾಡಕ್ಟ್ ಬಂದು ಸೇಲ್ ಆಗೋಗಿರುತ್ತೆ. ಸೊ ಇದೊಂದು ಅದ್ಭುತವಾದ ಟ್ರಿಕ್. ಸೊ ಎಲ್ಲರೂ ಟ್ರೈ ಮಾಡ್ಬೇಕಾಗಿರೋದು. CCTV ಕ್ಯಾಮೆರಾ ನೋಡ್ದೆ. ಸೊ ಏನಪ್ಪ ಇದು ಅಂತ ಅಂದ್ಬಿಟ್ಟು ಸೊ ಹಿಂಗೆ ಮಿಸ್ ಆಗಿದೆ ಅಂತ ಅನ್ಸಿ ಅಂತ. ಸೊ ಎಲ್ಲ ಗೊತ್ತಿರೋರೆ ಏನಂತ ಹೇಳ್ಬೇಕಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಮರ್ತೋಗ ಎತ್ಕೊಂಡ್ ಹೋಗಿದ್ರೆ ಒಂದ್ ಮಾತು ಅವ್ರು ನೆಕ್ಸ್ಟ್ ಡೇ ಅಯ್ಯೋ ಶರ್ಮಿಳಾ ಹಿಂಗ ಹಾಕೊಂಡಿದ್ದೆ. ಸೊ ನಾನು ಇವತ್ತು ತಗೊಂಬಂದ್ ಕೊಟ್ಟೆ ಅಂತಾದ್ರೂ ಹೇಳ್ಬೋದು. ಇದುವರೆಗೂ ರಿಟರ್ನ್ ಇಲ್ಲ. ಸೊ CCTV ಕ್ಯಾಮ್ರಾದಲ್ಲಿ ನೋಡಿದ್ರೆ ಕೂಲಾಗಿ ಹಾಕ್ಬಿಟ್ಟು ಹೋಗಿದ್ದಾರೆ. ಒಬ್ರು ಮಹಾಶಯರಂತೂ ಅವರ ಒಂದು ಏನ್ ಹೇಳೋದು ಈ ಉಂಗ್ರ ಇದೆಯಲ್ಲ ಚಿನ್ನದಲ್ಲಪ್ಪ ಡ್ಯೂಪ್ಲಿಕೇಟೆ. ಉಂಗ್ರನ ಇಲ್ಲಿ ಬಿಟ್ಟು ಅವ್ರದನ್ನ ಹಾಕೊಂಡ್ ಹೋಗಿ ಇಲ್ಲಿ ಸಾರಿ ಇಲ್ಲಿರೋದ್ನ ಹಾಕೊಂಡ್ ಹೋಗಿದ್ದಾರೆ. ಸೊ ಇಂಥ ಟ್ರಿಕ್ಕು ಎಲ್ಲರೂ ಟ್ರೈ ಮಾಡ್ಬೇಕಾಗಿರೋದಂಥದ್ದೇ. ಇಂಥ ಮಹಾಶಯರಿಗೂ ಅಷ್ಟೇ ತುಂಬಾ ಧನ್ಯವಾದಗಳು. ಹ್ಮ್. ನಾನೇನ್ ಯೋಚನೆ ಮಾಡಿದೀನಿ ಅಂದ್ರೆ ಇಂಥ ಮಹಾಶಯರದ್ದು ಹೆಂಗಿದ್ರು CCTVಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತಲ್ಲ. ಇಂಥ ಮಹಾಶಯರದ್ದು ಒಂದು ಫೋಟೋಸ್‌ಗಳನ್ನ, ವಿಡಿಯೋಸ್‌ಗಳನ್ನ ಸೊ ಯಾವ ತರ ಹಾಕೋತಾರೆ ಅಂತ ನೆಕ್ಸ್ಟ್ ಟೈಮ್ ಇಂದ ನಾನು ಕ್ಲೀನ್ ಆಗಿ ಹಾಕ್ಬಿಡೋಣ ಅಂತ ಪ್ಲಾನ್ ಮಾಡಿದೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇಂಥ ಟ್ರಿಕ್ ಗೊತ್ತಿರ್ಬೇಕು. ಸೊ ಅವ್ರ ಕಡೆಯಿಂದ ನೀವು ಏನಾದ್ರು ತಿಳ್ಕೊಬಹುದು ಅಂದ್ರೆ ನೀವು ಅವ್ರ ಕಡೆಯಿಂದ ಆರಾಮಾಗಿ ತಿಳ್ಕೊಬಹುದು. ಸೊ ಎಲ್ಲ ಇಲ್ಲಿನವರೇ ಆಗಿರೋದಕ್ಕೆ ಒಬ್ರಿಗೊಬ್ರು ತುಂಬಾ ಪರಿಚಯ ಇರುತ್ತೆ. ಸೊ ನೀವು ಹೋಗಿ ತಿಳ್ಕೊಬಹುದು. ಇದೊಂದು ಸಲ ಮಾತ್ರ ಏನು ಹೇಳ್ದೆ ಬಿಡ್ತಾ ಇದೀನಿ. ಯಾಕಂದ್ರೆ ಗೊತ್ತಿರೋರು ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಇಂದ ಪಾಪ ಅವ್ರದ್ದು ಅವರ ಒಂದು ಟ್ರಿಕ್ಸ್ ಪ್ರತಿಯೊಬ್ರು ಕಲಿಬೇಕಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ಏನು ಅವರ ಒಂದು ಫೇಸ್‌ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಅಂತ ನಾನು ಡಿಸೈಡ್ ಮಾಡಿದೀನಿ. ಸೊ ಅಂತ ಮಹಾಶಯರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ.